ಎಲ್ರಿಗೂ ನಮಸ್ಕಾರ. ಹಳ್ಳಿ ಮದ್ದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲಕಂಠ ಬಿ ರಾಮನಗರ. ಬಂಧುಗಳೇ, ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕಾಡ್ತಕ್ಕಂತಹ ಆರೋಗ್ಯ ಸಮಸ್ಯೆಗಳಾದ ಕೆಮ್ಮು, ನೆಗಡಿ, ಜ್ವರ, ಗಂಟಲು ಕೆರೆತ ಇತ್ಯಾದಿ ಸಮಸ್ಯೆಗಳಿಗೆ ಮನೆಮದ್ದನ್ನು ತಿಳ್ಕೊಂಬರೋಣ ಸ್ನೇಹಿತರೆ. ಸೊ ಈ ಸಂಚಿಕೆಯಲ್ಲಿ ನಾವು ಮನೆಮದ್ದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಅದಕ್ಕೆ ಬರ್ತಕ್ಕಂಥ ಕಾರಣಗಳೇನು ಮತ್ತು ಲಕ್ಷಣಗಳೇನು ಮತ್ತು ಮನೆಮದ್ದು ಯಾವ ರೀತಿ ಮಾಡಿಕೊಂಡು ನಾವು ಆ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು ಅಂತ ನೋಡೋಣ ಸ್ನೇಹಿತರೆ. ಭಾಳ ಮುಖ್ಯವಾದಂತಹ ಕಾರಣ ಏನಂದರೆ, ಮಳೆಗಾಲದಲ್ಲಿ ನಾವು ಈ ಮಳೆಯಲ್ಲಿ ನೆನೆಯುವಂಥದ್ದು ಮತ್ತು ಕಲುಷಿತವಾದಂತಹ ನೀರನ್ನು ಸೇವನೆ ಮಾಡುವಂಥದ್ದು, ಹಾಗೆಯೇ ಶರೀರದಲ್ಲಿ ಕೆಲವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ಮತ್ತು ಕೆಲವು ಭಾಗಗಳಲ್ಲಿ ನಿಂತ ನೀರಿನ ಅಲ್ಲಿ ಉತ್ಪತ್ತಿಯಾದಂಥ ಬ್ಯಾಕ್ಟೀರಿಯಾಗಳು ಅಥವಾ ಸೊಳ್ಳೆಗಳು ಬಂದು ನಮ್ಮನ್ನು ಕಚ್ಚಿದಾಗ ಇಂತಹ ಸಮಸ್ಯೆಗಳು ನಮಗೆ ಸಾಕಷ್ಟು ಕಾಡ್ತವೆ. ಸೊ ಈ ಸಮಸ್ಯೆಗಳಲ್ಲಿ ಬಹಳ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ಇವೆಲ್ಲ ಉಲ್ಬಣ ಸ್ಥಿತಿಗೆ ಹೋಗ್ತವೆ. ಕೆಲವರು ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದಾಗ ಏನಾಗುತ್ತೆ, ಯಾರಿಗೂ ಕೂಡ ಈ ಸಮಸ್ಯೆಗಳು ಕಾಣ್ಕೊಳ್ಳಲ್ಲ. ಸೊ ಹೊಲಗಳ ಬದುಗಳಲ್ಲಿದ್ದ ನೀರು ಕುಡಿದ್ರೂ ಕೂಡ ಕೆಲವ್ರಿಗೆ ಏನೂ ಆಗೋದಿಲ್ಲ, ಸೊಳ್ಳೆಗಳು ಕಚ್ಚಿದ್ರೂ ಕೂಡ ಏನಾಗೋದಿಲ್ಲ. ಕಾರಣ ಏನಂದರೆ, ಅವ್ರ ಹತ್ರ ರೋಗ ನಿರೋಧಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಸೊ ಆ ರೋಗ ನಿರೋಧಕ ಶಕ್ತಿ ತುಂಬ ಚೆನ್ನಾಗಿದ್ದಾಗ ನಮಗೆ ಈ ಒಂದು ಸಮಸ್ಯೆಯಿಂದ ನಾವು ಬರೋದೇ ಇಲ್ಲ ನಮಗೆ. ಸೊ ಬರಬಾರ್ದು ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಲು ಮಳೆಗಾಲದಲ್ಲಿ ನಾವು ಭಾಳ ಮುಖ್ಯವಾಗಿ ಯಾವ ರೀತಿ ನಮ್ಮ ಆಹಾರ ಪದ್ಧತಿಯನ್ನು ಇಟ್ಕೊಳ್ಬೇಕು ಅಂತಂದರೆ, ಒಂದು ಗೋಲ್ಡನ್ ಮಿಲ್ಕ್ ಅಂತ ಹೇಳ್ತಾರೆ. ಸೊ ಅದ್ಭುತವಾದಂತಹ ಒಂದು ಮನೆಮದ್ದದು. ಸೊ ಕಾಯಿಲೆ ಬರೋಕ್ಕಿಂತ ಮುಂಚೆನೇ ಅದನ್ನು ನಾವು ಪ್ರಿವೆಂಟಿವ್ ಆಗಿ ಮಳೆಗಾಲ ಹತ್ತಿರ ಬಂದಾಗ, ಅಂದರೆ ಒಂದು ಜೂನ್ ಜುಲೈ ಟೈಮಲ್ಲಿ ನಾವು ಅದನ್ನ ಯಥೇಚ್ಛವಾಗಿ ನಾವು ನಿತ್ಯ ಸೇವನೆ ಮಾಡ್ಕೊಂಬಂದರೆ ಅದೇನಾಗುತ್ತೆ, ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ದಾಗ ನಮಗೆ ಈ ಯಾವ ಗಂಟಲು ಕೆರೆತ ಆಗಿರ್ಬೋದು, ಜ್ವರ ಆಗಿರ್ಬೋದು, ಕೆಮ್ಮು, ನೆಗಡಿ, ಶೀತ ಈ ಥರದ್ದು ಯಾವುದೂ ಆಗೋದಿಲ್ಲ. ಸೊ ಆ ಗೋಲ್ಡನ್ ಮಿಲ್ಕ್ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಕೋಬೇಕು ಅಂತಂದರೆ, ನಿತ್ಯ ರಾತ್ರಿ ನಾವು ಮಲಗಬೇಕಾದ್ರೆ ಅದನ್ನ ಕುಡಿಬೇಕಾಗತ್ತೆ. ಭಾಳ ಮುಖ್ಯವಾಗಿ ದೇಶಿ ಗೋವಿನ ಒಂದು ಹಸುವಿನ ಹಾಲು, ಬಿಸಿಯಾದಂಥ ಹಾಲು. ಸೊ ಬಿಸಿಯಾದಂಥ ಹಾಲು ಅಂತಂದರೆ ಸುಮಾರು ಒಂದು 200 ml ನಾವು ತೊಗೊಂಡ್ರೆ 1 ಗ್ರಾಮಷ್ಟು ಅರಿಶಿನ ಪುಡಿ, ಒಂದು 2-3 ಚಿಟಿಕೆಯಷ್ಟು ಚಕ್ಕೆ ಪುಡಿ, ಒಂದು 2 ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ, ಹಾಗೆ 1 ಚಮಚ ದೇಶಿ ಹಸುವಿನ ತುಪ್ಪ. ಈ 5 ಮಿಶ್ರಣವನ್ನು ನಾವು ನಿತ್ಯ ರಾತ್ರಿ ಊಟ ಆಗಿ ಮಲಗುವಾಗ, ಅಂದರೆ ಊಟ ಆಗಿ 1 ಗಂಟೆ ಆದಮೇಲೆ ಮಲಗಬೇಕಾದ್ರೆ ನಾವು ಕುಡಿತಾ ಬಂದರೆ ಏನಾಗುತ್ತೆ, ನಮಗೆ ಈ ಒಂದು ಸಮಸ್ಯೆಯಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಈ ಎಲ್ಲ ಸಮಸ್ಯೆಗಳಿಂದ ನಾವು ಪಾರಾಗ್ಬೋದು. ಸೊ ಕಾರಣಾಂತರಗಳಿಂದ ಇದನ್ನು ನಾವು ಮಾಡ್ಕೊಂಡಿಲ್ಲ. ಸೊ ಆವಾಗ ನಮ್ಗೆ ಈ ಥರದ ಕಾಯಿಲೆಗಳು ಬಂದಾಗ, ಗಂಟಲು ಕೆರೆತ ಬಂದರೆ ಭಾಳ ಮುಖ್ಯವಾಗಿ ನಾವೇನು ಮಾಡಬೇಕು ಅಂದರೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಾಗ ಉಪ್ಪು ನೀರಲ್ಲಿ ನಾವು ಗಾರ್ಗ್ಲಿಂಗ್ ಮಾಡಬೇಕು. ಅಂದರೆ ಸೈಂಧವ ಲವಣ ಆದರೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. 1 ಗ್ಲಾಸ್ ಬಿಸಿನೀರಿಗೆ ನಾವು ಆ ಒಂದು ಉಪ್ಪನ್ನು ಹಾಕಿ, ಆ ಉಪ್ಪನ್ನು ಚೆನ್ನಾಗಿ ಕರಗಿಸಿ ಆ ನೀರನ್ನು ಗಂಟಲವರೆಗೆ ತಾಗುವ ಹಾಗೆ ಮುಕ್ಕಳಿಸಿ ಉಗುಳ್ತಾ ಬಂದರೆ ನಮಗೇನಾಗುತ್ತೆ, ಆ ಗಂಟಲು ಕೆರೆತ ಸಮಸ್ಯೆಯಿಂದ ಆಚೆ ಬರ್ಬೋದು. ಸೊ ಹಾಗೆಯೇ ಶುದ್ಧವಾದ 1-2 ಗ್ರಾಮಷ್ಟು ಅರಿಶಿನ ಪುಡಿಯನ್ನು ಗಂಟಲಿಗೆ ತಾಗುವ ಹಾಗೆ ನಾವು ಅದೇ ಜಾಗಕ್ಕೆ ಇಟ್ಟು ನಿಧಾನವಾಗಿ ಲಾಲಾರಸದ ಜೊತೆಗೆ ಅದು ಒಳಗಡೆ ಹೋಗೋ ಥರ ನೋಡಿಕೊಂಡ್ರೂ ಕೂಡ ನಮಗೇನಾಗುತ್ತೆ, ಈ ಗಂಟಲು ಕೆರೆತ ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು. ಸೊ ಹಾಗೆ ಈ ನೆಗಡಿ ಆದಾಗ, ಬಹಳ ಮುಖ್ಯವಾಗಿ ಈ ನೆಗಡಿ ಆದಾಗ ನಾವೇನು ಮಾಡಬೇಕು ಅಂತಂದರೆ, ನೀರನ್ನು ನಾವು ಮೂಗಿಗೆ ಹಾಕಿ ಬಿಸಿ ನೀರಿಂದ ಆ ಮೂಗನ್ನು ವಾಶ್ ಮಾಡ್ತಾ ಇರಬೇಕು. ಜೊತೆಗೆ ಸ್ವಲ್ಪ ಅರಿಶಿಣದ ನೀರು ಮತ್ತು ಚಕ್ಕೆ, ಪೆಪ್ಪರ್ ನೀರನ್ನೆಲ್ಲ ನಾವು ಸೇವನೆ ಮಾಡ್ತಾ ಬಂದಾಗ ಏನಾಗುತ್ತೆ, ಅಲ್ಲಿ ಕಫ ಕಟ್ಟದೇನೆ ನಮಗೆ ಶೀತದಿಂದ ನಾವು ಆಚೆ ಬರ್ಬೋದು. ಸೊ ಜ್ವರ ಬಂತು ಅಂತಂದರೆ, ಸೊ ಇದೇ ಒಂದು ಅರಿಶಿಣ, ಕಾಳುಮೆಣಸು ಮತ್ತು ಶುಂಠಿ ಮತ್ತು ಒಂದು 10-12 ತುಳಸಿ ಎಲೆನ ಕಷಾಯ ಮಾಡಿಕೊಂಡು, ಅಥವಾ ಅದನ್ನು ಚೆನ್ನಾಗಿ ಎರೆದು ಅದರ ರಸವನ್ನು, ಮಕ್ಕಳಿಗಾದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ, ದೊಡ್ಡವರಾದರೆ 1 ಚಮಚದಷ್ಟು ರಸವನ್ನು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಊಟಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನಾವು ಅದನ್ನು ಸೇವನೆ ಮಾಡ್ತಾ ಬಂದರೂ ಏನಾಗುತ್ತೆ, ನಮಗೆ ಜ್ವರ, ಕೆಮ್ಮು, ನೆಗಡಿ, ಶೀತ, ಗಂಟಲು ಕೆರೆತ ಈ ಎಲ್ಲ ಸಮಸ್ಯೆಗಳಿಗೆ ಈ ತುಳಸಿ, ಕಾಳುಮೆಣಸು ಮತ್ತು ಚಕ್ಕೆ, ಅರಿಶಿಣ, ಬೆಳ್ಳುಳ್ಳಿನೂ ಕೂಡ ಬೇಕಾದರೆ ಅದಕ್ಕೆ 1-2-3 ಎಸಳು ಸೇರಿಸ್ಕೋಬೋದು. ಸ್ನೇಹಿತರೆ, ಈ ಒಂದು ಮಳೆಗಾಲದಲ್ಲಿ ಕಾಡ್ತಕ್ಕಂಥ ಸಮಸ್ಯೆಗಳಿಗೆ ಭಾಳ ಮುಖ್ಯವಾದ ಕಾರಣ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ನಲ್ವ. ಆ ಅರಿಶಿಣದ ಹಾಲನ್ನು ಪ್ರತಿಯೊಬ್ಬರು ಕೂಡ ಕುಡಿಬೋದು ಮತ್ತು ಇದರಿಂದ ಯಾವುದೂ ಅಡ್ಡ ಪರಿಣಾಮ ಇರೋದಿಲ್ಲ. ಸೊ ಈ ಮಳೆಗಾಲದಲ್ಲಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ, ಆಚೆ ಕಡೆ ಹೋಗಬೇಕಾದ್ರೆ ಕೊಡೆ ತೊಗೊಂಡು ಹೋಗುವಂಥದ್ದು, ಮತ್ತು ಥಂಡಿ ಗಾಳಿ ಇದ್ದಾಗ ಕಿವಿಗೆ ಹತ್ತಿಯನ್ನು ಇಟ್ಕೊಂಡು ಹೋಗುವಂಥದ್ದು, ಮುಂಜಾಗ್ರತಾ ಕ್ರಮವಾಗಿ ನಾವು ಸೊಳ್ಳೆ ಪರದೆಗಳನ್ನು ಹಾಕ್ಕೊಂಡು ಮಲಗುವಂಥದ್ದು ಕೂಡ ನಮಗೆ ಈ ಒಂದು ಕಾಯಿಲೆಗಳಿಂದ ತಪ್ಪಿಸ್ಕೋಬೋದು ನಾವು ಅಂತ ಹೇಳ್ತಾ, ಈ ಒಂದು ಹಳ್ಳಿ ಮದ್ದುಗಳು ನಿಮ್ಗೆ ಇಷ್ಟ ಇದ್ದರೆ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತ, ಈ ಒಂದು ಹಳ್ಳಿ ಮದ್ದು ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಡ್ತಕ್ಕಂಥ ಸಮಸ್ಯೆಗಳು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.